ಹಾಡಾಗಲೇ 7.11 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ 9 ಜನರ ದರೋಡೆ ಗ್ಯಾಂಗ್ನ ತೀವ್ರ ವಿಚಾರಣೆ ನಡೀತಾ ಇದೆ. ಈ ವಿಚಾರಣೆ ವೇಳೆ ಗ್ಯಾಂಗ್ನ ಮತ್ತೊಂದು ಸೀಕ್ರೆಟ್ ರಿವೀಲ್ ಆಗಿದೆ. ಈಗ ಅವರ ಸ್ಕೆಚ್ ಹೇಗಿತ್ತು, ಎಷ್ಟು ಟಾರ್ಗೆಟ್ ಇತ್ತು, ಏನೆಲ್ಲ ಪ್ಲಾನ್ ಮಾಡಿದ್ರು ಅಂತ ಸ್ಫೋಟಕವಾದಂತಹ ಸತ್ಯಗಳನ್ನ ಪೊಲೀಸರು ಬಾಯಿ ಬಿಡಿಸ್ತಾ ಇದ್ದಾರೆ. ಇವರು 2 ಕೋಟಿ ಅಂತ ಕೈ ಹಾಕಿ 7 ಕೋಟಿ ದೋಚಿದ್ರು. ಅಂದ್ರೆ ಅವರು ಪ್ಲಾನ್ ಇದ್ದಿದ್ದು 2 ಕೋಟಿ ಕದಿಬೇಕು ಅಂತ ಅಷ್ಟೇ ಇರುತ್ತೆ ಅನ್ಕೊಂಡಿದ್ರು. 4 ಟ್ರಂಕ್ ಅಷ್ಟೇ ದರೋಡೆ ಮಾಡೋಕೆ ಪ್ಲಾನ್ ಇಟ್ಕೊಂಡಿದ್ರು. 4 ಟ್ರಂಕ್ಗಳಲ್ಲಿ 50 ಲಕ್ಷದಂತೆ 2 ಕೋಟಿ ದರೋಡೆ ಮಾಡಿದ್ದಾರೆ. ಉಳಿದ ಹಣ ಅಲ್ಲೇ ಬಿಟ್ರೆ ನಮ್ಮ ಮೇಲೂ ಕೂಡ ಡೌಟ್ ಬರಲ್ಲ ಅಂತ ಅವರು ಪ್ಲಾನ್ ಮಾಡಿದ್ರು. ಹೀಗಾಗಿ ವಾಹನದಲ್ಲಿದ್ದ 4 ಟ್ರಂಕ್ ಅನ್ನ ದರೋಡೆ ಮಾಡಿತ್ತು ಈ ಗ್ಯಾಂಗ್. ಬಳಿಕ ಲೆಕ್ಕ ಹಾಕ್ತಾರೆ, 7 ಕೋಟಿ ಹಣ ಇರುವುದು ಅವ್ರಿಗೆ ಗೊತ್ತಾಗುತ್ತೆ. ಅಂದರೆ 4 ಟ್ರಂಕು ಒಂದೊಂದರಲ್ಲಿ 50 ಲಕ್ಷ ಇದೆ ಅಂತ ಅಂದ್ಕೊಂಡು ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ರು. 2 ಕೋಟಿ ಕದ್ರಾಯಿತು ಅಂಥೇಳಿ. ಜೊತೆಗೆ ಅಲ್ಲಿ ಹೋಗಿ ಎಣಿಸ್ತಾರೆ ನಿರ್ಜನ ಪ್ರದೇಶಕ್ಕೆ. ಆ ಬಾಕ್ಸನ್ನು ತೆಗೆದುಕೊಂಡು ಹೋಗಿ 7 ಕೋಟಿ ಇರುತ್ತೆ. ಆಮೇಲೆ ಸಿಕ್ಕಾಕೊಳ್ತೀವಿ ಅಂತ ಭಯಭೀತರಾಗಿದ್ದರು ಈ ಗ್ಯಾಂಗ್ನವರು. ಪಾಳು ಬಿದ್ದ ಮನೆಯಲ್ಲಿ ಹಣ ಬಚ್ಚಿಟ್ಟು ದಿಕ್ಕಾಪಾಲಾಗಿ ಎಸ್ಕೇಪ್ ಆಗ್ತಾರೆ. ದಿಕ್ಕಿಗೊಬ್ಬರು ಖಾಲಿ ಟ್ರಂಕ್ಗಳನ್ನು ಚಿತ್ತೂರು ಬಳಿ ಎಸೆದು ಪರಾರಿ ಆಗಿರ್ತಾರೆ. ಚೆನ್ನೈ, ಕುಪ್ಪಮ್ಮು, ಹೈದರಾಬಾದ್ ಕಡೆಗೆ ಇವರು ಹೋಗಿರ್ತಾರೆ. ಪೊಲೀಸರ ಪ್ರತಿ ಮೂಮೆಂಟನ್ನು ತಿಳಿದುಕೊಂಡು ಸ್ಥಳ ಬದಲಾವಣೆಯನ್ನು ಮಾಡ್ತಾ ಇರ್ತಾರೆ. ವಿಚಾರಣೆ ವೇಳೆ ಒಂದೊಂದೇ ರಹಸ್ಯವನ್ನು ಈ ದರೋಡೆ ಗ್ಯಾಂಗ್ ಬಾಯಿ ಬಿಡ್ತಾ ಇದೆ. ನೋಡಿ, 7 ಕೋಟಿ ಇದ್ದಿದ್ದಕ್ಕೆ ತಂಡ ಹೊಡೆದ್ಬಿಟ್ರು ಅವರು. ಅಯ್ಯೋ, ಪೊಲೀಸರು ನಮ್ಮನ್ನು ಬಿಡೋದಿಲ್ಲ. 2 ಕೋಟಿ ಅಂದರೆ ಬಹುಶಃ ಅಲ್ಲೇನಾದರೂ ನಾವು ಬೇರೆ ಸ್ಟ್ರಾಟಜಿಯನ್ನು ಮಾಡಿ ಅಲ್ಲೇನಾದರೂ ಕಣ್ಣು ತಪ್ಪಿಸ್ಬೋದಾಗಿತ್ತು ಅಂದ್ಕೊಂಡಿದ್ರು. ಬಟ್ ಈಗ ಆಲ್ಮೋಸ್ಟ್ ಎಲ್ಲ ಹಣ ರಿಕವರಿ ಆದಂತಾಗಿದೆ.